ನಮಸ್ಕಾರ. ನಮ್ಮ ಜೊತೆ ಇವತ್ತು ರಾಜೇಂದ್ರ ವೆಂಕಣ್ಣಮೂಳೆಯವರು ತುಂಬ ವೆರಿ ಫೇಮಸ್ ಮ್ಯಾನ್ ಆ್ಯಂಡ್ ಅವರು ಸುಮಾರು ಬುಕ್ಗಳನ್ನು ಬರೆದಿದ್ದಾರೆ ಯೋಗ ಬಗ್ಗೆ, ಹಾಗೂ ಆ ಭಗವದ್ಗೀತೆನ ಅದ್ಭುತವಾಗಿ ಹೇಳ್ತಾರೆ. ಸೊ ಅವ್ರ ಲೈಫ್ ಚೇಂಜ್ ಆಗೋದಕ್ಕೆ ಏನು ಕಾರಣ, ಭಗವದ್ಗೀತೆ ಯಾಕೆ ಎಲ್ಲರೂ ಪಠಿಸಬೇಕು ಅನ್ನೋದ್ರ ಬಗ್ಗೆ ಅವ್ರ ಬಂದು ಬಾಯಿಂದ ಎರಡು ಹಿತವಚನಗಳನ್ನ ಕೇಳೋಣ. ಸರ್, ಭಗವದ್ಗೀತೆ ಯಾಕೆ ಮನುಷ್ಯನಿಗೆ ಇಂಪಾರ್ಟೆಂಟ್ ಆ್ಯಂಡ್ ಹೌ ದಿಸ್ ಕ್ಯಾನ್ ಚೇಂಜ್ ಮ್ಯಾನ್ಸ್ ಲೈಫ್? ಭಗವದ್ಗೀತೆ ಬರೆದಿದ್ದು ನಮಗೋಸ್ಕರ. ನಾವು ಜೀವನದಲ್ಲಿ ಏನು ಮಾಡಬೇಕು ಅಂತ ನಮ್ಗೆ ಗೊತ್ತಿಲ್ಲ. ಮೊದಲನೇ ವರ್ಡ್ ಅದರಲ್ಲಿ ಧರ್ಮ ಅಂತ ಬರುತ್ತೆ, ಧರ್ಮಕ್ಷೇತ್ರ. ಲಾಸ್ಟ್ ವರ್ಡ್ ಭಗವದ್ಗೀತೆದ ಮಮ ಧರ್ಮ. ನಾನು ಜೀವನದಲ್ಲಿ ಏನು ಅಂತ ಭಗವದ್ಗೀತೆ ಹೇಳುತ್ತೆ. ನಮಗೆ ಮೆಂಟಲ್ ಹೆಲ್ತ್ ಪ್ರಾಬ್ಲಮ್ ಎಲ್ಲ ಕಾಂಪ್ಲಿಕೇಶನ್ ಯಾಕೆ ಬರುತ್ತೆ ಅಂದರೆ ನಮ್ಗೆ ಏನು ಮಾಡಬೇಕು ಅಂತ ಗೊತ್ತಿಲ್ಲ. ಭಗವಂತ ಭಗವದ್ಗೀತೆಯಲ್ಲಿ ಹೇಳೋದು, ನೀವು ಜೀವನದಲ್ಲಿ ಏನು ಮಾಡಬೇಕು, ಸ್ವಧರ್ಮೇ ನಿಧನಂ ಶ್ರೇಯ ಪರಧರ್ಮೋ ಭಯಾವಹ. ನೀವು ನಿಮಗೆ ಯಾವ ಧರ್ಮ ಇದೆಯೋ ಅದನ್ನು ಪಾಲಿಸಿ, ಬೇರೆಯವ್ರನ್ನ ಅನುಕರಣೆ ಮಾಡಬೇಡಿ ಅಂತ ಭಗವಂತ ಹೇಳ್ತಾನೆ. ಅದೇ ಭಗವದ್ಗೀತೆ ಸಂದೇಶ.